ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ವಿ ಕನ್ನಡ ಲಾಗ್. ಇವತ್ತಿನ ಲಾಗ್ನಲ್ಲಿ ತುಳಸಿ ಪೂಜೆಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಮಡ್ಲಕ್ಕಿಗೆ ಬೇಕಾಗಿರೋವಂಥ ಐಟಮ್ಸ್ನ ತೊಗೊಂಡಿದ್ದೀನಿ. ಮತ್ತು ಹಣ್ಣುಗಳು ನಿಮ್ಮ ಕೈಲಾದದ್ದನ್ನು ನೀವು ಇಡ್ಬೋದು. ಒಂದು ಗ್ಲಾಸಲ್ಲಿ ನೀರು ಮತ್ತು ಹಾಲು ತುಪ್ಪ ತೊಗೊಂಡಿದ್ದೀನಿ. ಇನ್ನು ಕಾಯಿ ಮತ್ತು ನೈವೇದ್ಯಕ್ಕೆ ನಾನು ಇಲ್ಲಿ ಸಜ್ಜಿಗೆ ತೊಗೊಂಡಿದ್ದೀನಿ. ಮತ್ತು ಅಕ್ಕಿ ಕಾಳು ಒಂದು 5, 9, 11 ಈ ರೀತಿಯಾಗಿ ನೆಲ್ಲಿಕಾಯಿ ದೀಪನ ಹಚ್ಚಬೇಕಾಗತ್ತೆ. ಇನ್ನು ತುಳಸಿ ಮತ್ತು ನೆಲ್ಲಿಕಾಯಿ ಗಿಡಕ್ಕೆ ಎರಡನ್ನೂ ಕಟ್ಬಿಟ್ಟು ನಾನು ಹೂವನ್ನೆಲ್ಲ ಮುಡಿಸ್ಕೊಂಡು ಈಗ ಬಳೆನ ಇಟ್ಕೊಂಡಿದ್ದೀನಿ. ಒಂದು 5 ಈ ರೀತಿಯಾಗಿ ಬಳೆನ ಹಾಕಬೇಕಾಗತ್ತೆ. ದೀಪಗಳಿಗೆ ಅಲಂಕಾರಗಳನ್ನ ಮಾಡ್ಕೊತಾ ಇದ್ದೀನಿ. ಮತ್ತು ನಾವು ಬಿಟ್ಟಿರೋವಂಥ ರಂಗೋಲಿಗೆ ಅರಿಶಿನ, ಕುಂಕುಮ, ಹೂವನ್ನ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಈಗ ನಾವು ಇದನ್ನೆಲ್ಲ ಮಾಡ್ಕೋಬೇಕಾದ್ರೆ ಓಂ ತುಳಸಿ ಏ ನಮಃ ಅಂದರೆ ಓಂ ಶ್ರೀ ತುಳಸಿಯೇ ನಮಃ, ತುಳಸಿಗೆ ಸಮರ್ಪಿತವಾದ ಈ ಸರಳ ಮೂಲ ಮಂತ್ರನ ಪಠಿಸ್ಕೊಳ್ಳೋದ್ರಿಂದ ನಮಗೆ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗುವುದು. ಇದನ್ನು ತುಂಬ ಒಂದು ಹೇಳ್ಕೊಂಡು ಮಾಡೋದ್ರಿಂದ ತುಳಸಿ ಮಾತೆ ಸಂತುಷ್ಟಳಾಗ್ತಾಳೆ ಅಂತ ಹೇಳ್ತಾರೆ. ಇದಕ್ಕೆ ನಾವು ಗೆಜ್ಜೆ ವಸ್ತ್ರನ ಹಾಕ್ಕೊಂಡು ಅರಿಶಿನ ಕುಂಕುಮನ ಇಟ್ಕೊಂಡಿದ್ದೀನಿ. ಇನ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಾದ್ಮೇಲೆ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ಇದನ್ನು ಫಸ್ಟು ನಾವು ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಅರಿಶಿನ ಕುಂಕುಮ ಇಡೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ನೀರನ್ನ ಹಾಕಿ ಅರಿಶಿನ ಕುಂಕುಮನ ಇಟ್ಕೋಬೇಕಾಗತ್ತೆ. ಏನಕ್ಕಂದರೆ ತುಳಸಿ ಮಾತೆ ಉಪವಾಸ ಇರ್ತಾರಂತೆ, ಅದಕ್ಕೋಸ್ಕರ ನಾವು ಸ್ವಲ್ಪ ನೀರನ್ನು ಹಾಕ್ತೀವಿ. ಇನ್ನು ಅರಿಶಿನ ಕುಂಕುಮನ ಎರಡಕ್ಕೂ ಅಂದರೆ ನೆಲ್ಲಿಕಾಯಿ ಗಿಡದಕ್ಕೂ ಮತ್ತು ತುಳಸಿ ಗಿಡಕ್ಕೂ ಎರಡಕ್ಕೂ ಇಟ್ಬಿಟ್ಟು ದೀಪನ ಹಚ್ಕೋತಾ ಇದ್ದೀನಿ. ದೀಪನ ಹಚ್ಚಬೇಕಾದ್ರೆ ಡೈರೆಕ್ಟಾಗಿ ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು ಅಂತಾರೆ. ಬಟ್ ನಾನು ಇಲ್ಲಿ ಆ ತಪ್ಪನ್ನ ಮಾಡಿಬಿಟ್ಟಿದ್ದೀನಿ. ಇದರಲ್ಲಿ ಅಂದರೆ ಈಗ ಅದಕ್ಕೇನೋ ಅಂತಾರೆ, ನನಗೆ ಬರ್ತಿಲ್ಲ ಏನು ಅಂತ. ಒಟ್ಟಿನಲ್ಲಿ ದೀಪನ ಹಚ್ಚಬೇಕಾದ್ರೆ ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು. ಮತ್ತು ಈ ರೀತಿಯಾಗಿ ದೀಪನ ಹಚ್ಚಾದ್ಮೇಲೆ ನಾನು ಗಂಧದ ಕಡ್ಡಿಯಿಂದ ಬೆಳಕೋತಾ ಇದ್ದೀನಿ. ಮತ್ತು ತುಳಸಿ ಸ್ತುತಿ ಮಂತ್ರನ ಹೇಳ್ಕೊಬೇಕು. ನಮೋ ನಮಸ್ತೆ ತುಳಸಿ ಪಾಪಂ ಹರ ಹರಿಪ್ರಿಯೆ. ಇನ್ನೊಂದು ಸಲ ಹೇಳ್ತೀನಿ, ನಮೋ ನಮಸ್ತೆ ತುಳಸಿ ಪಾಪಂ ಹರ ಹರಿಪ್ರಿಯೆ. ಈ ಮಂತ್ರ ನಾವು ಹೇಳ್ಕೊಳ್ಳೋದ್ರಿಂದ ತಿಳಿದಿರೋ ಅಂತ ಮಾಡಿರೋಂಥ ಪಾಪಗಳಿಗೆ ಮುಕ್ತಿ ದೊರೆಯುತ್ತಂತೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತದೆ. ವಿಷ್ಣುವಿಗೆ ಪ್ರಿಯವಾದ ಹರಿಪ್ರಿಯ ಆಗಿರುವ ಈ ಮಂತ್ರ ಪಠಿಸೋದ್ರಿಂದ ವಿಶೇಷವಾದಂಥ ಆಶೀರ್ವಾದ ದೊರೀತೈತೆ ಅಂತ ಹೇಳ್ತಾರೆ. ಇನ್ನು ನಾನು ಇಲ್ಲಿ ನೆಲ್ಲಿಕಾಯಿ ದೀಪನ ಹಚ್ಕೋತಾ ಇದ್ದೀನಿ, ತುಪ್ಪದ ದೀಪನ. ಇದನ್ನು ಹಚ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಏನು ಮಾಡಬೇಕಾಗಿತ್ತು, ತಾಳಿನ ಕಟ್ಕೋಬೇಕು. ಅದಕ್ಕಾಗಿ ನಾನು ಈಗ ತಾಳಿ ಕಟ್ಟೋದಕ್ಕೆ ಎಲ್ಲನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾವು ಏನೇ ಮಾಡಬೇಕಾದ್ರೂ ಸ್ವಲ್ಪ ಏನಾದರೂ ಗೊತ್ತಿಲ್ಲ ಅಂದರೆ ದೊಡ್ಡವ್ರನ್ನ ಕೇಳಿಕೊಂಡು ಮಾಡೋದು ತುಂಬಾ ಒಳ್ಳೆಯದು. ನನಗೆ ಸ್ವಲ್ಪ ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ನಮ್ಮಮ್ಮ ಹೇಳ್ತಾಯಿದ್ರು, ಹೀಗೆ ಮಾಡು ಹಾಗೆ ಮಾಡು ಅಂತ. ಅದನ್ನು ಕೇಳಿಕೊಂಡು ನಾನು ಮಾಡ್ತಾಯಿದ್ದೆ. ಇನ್ನು ಇಲ್ಲಿ ನೋಡ್ತಿರ್ಬೋದು, ನಾನು ತಾಳಿ ಕಟ್ಟಬೇಕು ಅಂತ ಹೇಳಿದರು. ಅದಕ್ಕಾಗಿ ನಾನೇನು ಮಾಡಿದೆ, ಅಮ್ಮ ನನಗೆ ನನ್ನ ಹಸ್ಬೆಂಡ್ಗೆಲ್ಲ ಅಕ್ಕಿ ಕಾಳನ್ನ ಕೊಡ್ತಾಯಿದ್ದೆ. ಇನ್ನು ಈಗ ತಾಳಿನ ಕಟ್ತಾ ಇದ್ದೀನಿ. ತಾಳಿ ಕಟ್ಟಿದ ನಂತರ ಅದಕ್ಕೆ ಆ ತಾಳಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಗಂಧದ ಕಡ್ಡಿಯಿಂದ ನಾವು ಪೂಜೆನ ಮಾಡ್ಕೋಬೇಕಾಗತ್ತೆ. ಪೂಜೆ ಮಾಡಿದ ನಂತರ ನಾವು ಏನು ಹಾಲು ತುಪ್ಪನ ಇಟ್ಟಿರ್ತೀವಿ, ಆ ಹಾಲು ತುಪ್ಪನ ನಾನು 3 ಸಲ ಹಾಕ್ತೆ. ಯಾವ ರೀತಿಯಾಗಿ ನಾವು ಈಗ ಗಂಡು ಹೆಣ್ಣಿಗೆ ತಾಳಿ ಕಟ್ಟಿದ ನಂತರ ನಾವು ಧಾರೆ ಮಾಡ್ತೀವೋ ಅದೇ ರೀತಿಯಾಗಿ ಮಾಡ್ಕೊಬೇಕು. ಈಗ ಬಂದಿರೋರೆಲ್ಲ ಯಾವ ರೀತಿಯಾಗಿ ಆಶೀರ್ವಾದ ಮಾಡ್ತಾರೋ ಅದೇ ರೀತಿ ದೇವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಅಂದ್ಬಿಟ್ಟು ನಾವು ಫಸ್ಟು ಹಾಲನ್ನು ಧಾರೆನ ಮಾಡಿದ್ದಾದ ನಂತರ ನಮ್ಮಮ್ಮ, ನನ್ನ ಹಸ್ಬೆಂಡು ಈ ರೀತಿಯಾಗಿ ಮಾಡಿದರು.
ಇನ್ನು ದೇವ್ರ ಹತ್ರ ನಮಗೆ ಮುತ್ತೈದೆ ಭಾಗ್ಯನ ಕೊಡು ಅಂತ ಕೇಳ್ಕೊಳ್ತಾ ದೇವ್ರ ಪೂಜೆನ ಮಾಡಿಕೊಂಡು ನಾವು ಕೇಳ್ಕೊಬೇಕಾಗುತ್ತೆ. ಇನ್ನು ತುಳಸಿ ಗಾಯತ್ರಿ ಮಂತ್ರನ ನಾವು ಈ ಸಮಯದಲ್ಲಿ ಹೇಳ್ಕೋಬೇಕಾಗುತ್ತೆ. ಓಂ ತುಳಸಾಯೇ ವಿದ್ಮಹಿ ವಿಷ್ಣುಪ್ರಿಯಾಯ ಧೀಮಹಿ ತನ್ನೋ ರುದ್ಧ ಪ್ರಚೋದಯಾತ್. ಓಂ ತುಳಸಾಯ ವಿದ್ಮಹಿ ವಿಷ್ಣುಪ್ರಿಯಾಯ ಧೀಮಹಿ ತನ್ನೋ ವೃಂದ ಪ್ರಚೋದಯಾತ್. ಇದನ್ನು ತುಳಸಿಗೆ ಹೇಳ್ಕೋಬೇಕಾದ್ರೆ ಹೇಳಿದ್ರೆ ಬುದ್ಧಿವಂತಿಕೆ ಮತ್ತು ಏಕಾಗ್ರತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ನಾವು ನಾವು ನೆಲ್ಲಿಕಾಯಿ ದೀಪನ ಬೆಳಗಬೇಕೋ ಆ ಟೈಮಲ್ಲಿ ಇದನ್ನು ಹೇಳಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಏಕಾಗ್ರತೆ ತುಂಬಾ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೂ ತುಂಬಾ ಯೂಸ್ ಆಗುತ್ತೆ. ಏನೇನಾಗುತ್ತೆ ಅಂದರೆ ಈ ಮಂತ್ರ ಪಠನೆ ಮಾಡೋದ್ರಿಂದ ಏಕಾಗ್ರತೆಯೂ ಜಾಸ್ತಿ ಆಗುತ್ತೆ. ಜೀವನದಲ್ಲಿ ಏನೇನು ಸಮಸ್ಯೆ ಇರುತ್ತೋ ಅದೆಲ್ಲ ಹೊರಬರುವ ಮಾರ್ಗವನ್ನು ಒದಗಿಸುತ್ತದೆ ಮತ್ತು ಅದೃಷ್ಟ ಏನಿದೆಯೋ ಅದು ಜಾಗೃತಗೊಳ್ಳುತ್ತದೆ ಅಂತ ಹೇಳಿದ್ದಾರೆ ಇಲ್ಲಿ. ಇದನ್ನು ಹೇಳಿಕೊಂಡು ನಾವು ಪೂಜೆನ ಮಾಡಬೇಕು. ಈ ರೀತಿ ನೆಲ್ಲಿಕಾಯಿ ದೀಪ ಎಲ್ಲ ಬೆಳಗಿದಾದ ನಂತರ ನಾನು ಕರ್ಪೂರದ ಆರತಿಯನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಕರ್ಪೂರದ ಆರತಿಯನ್ನು ಮಾಡಿದಾದ ನಂತರ ನಾವು ಈಗ ಮಾಡಬೇಕಾದ್ರೆ ನಾವು ಏನೇನು ಪಠನೆ ಮಾಡಬೇಕು ಅಂತ ಹೇಳಿದ್ದೀನಲ್ಲ ಅದನ್ನು ಹೇಳ್ಕೊಂಡು ನಾವು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ನಾವು ಅರಿಶಿನ ಕುಂಕುಮಕ್ಕೆ 5 ಜನ ಇಲ್ಲಾಂದರೆ 9 ಜನ ಈ ರೀತಿಯಾಗಿ ಮುತ್ತೈದೆಯರನ್ನ ಕರೆದುಬಿಟ್ಟು ಅವರಿಗೆ ಅರಿಶಿನ ಕುಂಕುಮನ ಕೊಡಬೇಕಾಗತ್ತೆ. ಇನ್ನು ಪೂಜೆ ಎಲ್ಲ ಆದ ನಂತರ ಕೆಂಪಾರತಿ ಅಂದರೆ ದೃಷ್ಟಿನ ತೆಗಿಬೇಕಾಗುತ್ತೆ. ಗಂಡು ಹೆಣ್ಣಿಗೆ ಇಬ್ರಿಗೂ ನಾವು ಇಲ್ಲಿ ದೃಷ್ಟಿನ ತಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ದೃಷ್ಟಿನ ತೆಗೆದುಬಿಟ್ಟು ನಾವು ಆಚೆ ಹಾಕ್ಬಿಟ್ಟು ಕಾಲು ತೊಳ್ಕೊಂಡು ಬರಬೇಕಾಗುತ್ತೆ. ದೃಷ್ಟಿ ತೆಗೆದು ಇಬ್ರಿಗೂ ಇಡಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ನಾವು ಪೂಜೆ ಮಾಡಬೇಕಾದ್ರೆ ತುಳಸಿ ಮತ್ತು ಏನು ನೆಲ್ಲಿಕಾಯಿ ಗಿಡನ ಇಡ್ತೀವೋ ಅದ್ರ ಮುಂದೆ ಒಂದು ಚಿಕ್ಕದಾಗಿ ಕೃಷ್ಣನ ಮೂರ್ತಿನ ಇಡಬೇಕಾಗುತ್ತೆ. ತುಂಬಾ ಒಳ್ಳೆಯದು. ಇದಾದ ನಂತರ ಬಂದವರಿಗೆ ಅರಿಶಿನ ಕುಂಕುಮ ಕೊಡಬೇಕಾಗುತ್ತೆ. ಅರಿಶಿನ ಕುಂಕುಮಕ್ಕೆ ವಿಳೆದೆಲೆ, ಬಾಳೆಹಣ್ಣು, ಅಡಿಕೆ, ಬಾಳೆಹಣ್ಣು ಒಂದು ಕೊಡೋದಕ್ಕೆ ಹೋಗಬೇಡಿ. ಯಾವತ್ತೂ ಜೋಡಿಯಾಗಿ 2 ಕೊಡಬೇಕಾಗತ್ತೆ. ಇನ್ನು ಹೂವು, ಆಮೇಲೆ ನಿಮ್ಮ ಕೈಲಾದಷ್ಟು ಒಂದು ಬ್ಲೌಸ್ ಪೀಸ್ ಆಗಿರ್ಬೋದು ಅಥವಾ ಒಂದು 11 ರೂಪಾಯಿ ಅಥವಾ 1 ರೂಪಾಯಿ ಕಾಯಿನು ಹಾಕ್ಬಿಟ್ಟು ನೀವೇನು ಪ್ರಸಾದನ ಮಾಡಿದ್ದೀರೋ ಅದನ್ನು ಕೊಡಬೇಕು. ಈ ರೀತಿಯಾಗಿ 5 ಜನ 9 ಜನ ಅಥವಾ 11 ಜನಕ್ಕೆ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಯಾವ ರೀತಿಯಾಗಿ ನಮ್ಮ ಮನೆಯಲ್ಲಿ ತುಳಸಿ ಪೂಜೆನ ಮಾಡಿಕೊಂಡೆ ಅಂತ. ಇದರಲ್ಲಿ ಏನಾದರೂ ತಪ್ಪಿದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದನ್ನು ಮುಂದಿನ ದಿನಗಳಲ್ಲಿ ತಿದ್ಕೋತೀನಿ. ಅಥವಾ ಏನಾದರೂ ನಾನು ಹೇಳಿದ್ರಲ್ಲಿ ನಿಮ್ಗೆ ಏನಾದರೂ ಯೂಸ್ ಆಗಿದರೆ ಕಮೆಂಟ್ ಮುಖಾಂತರ ತಿಳಿಸಿ ಚೆನ್ನಾಗಿತ್ತು ಅಂತ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ನಮಗೆ ಎನ್ಕರೇಜ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ತುಳಸಿ ಪೂಜೆ ಆದಮೇಲೆ ಯಾವ ರೀತಿಯಾಗಿ ಕದಲಿಸ್ಬೇಕು ಅಂತಲೂ ಸಹ ವಿಡಿಯೋದಲ್ಲಿ ಹಾಕಿದ್ದೀನಿ. ನಾವು ಎಲ್ಲ ಆದಮೇಲೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಾದ ನಂತರ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಆ ಸಮಯ ಕಳೆದಾದ್ಮೇಲೆ ನಾವು ಚಳ್ನೀರನ್ನ ಕೊಡಬೇಕಾಗುತ್ತೆ. ಮೊದಲನೇದಾಗಿ ಚಳ್ನೀರನ್ನ ಕೊಟ್ಟಾದ ನಂತರ ದೇವರು ಏನಿದೆ, ತುಳಸಿ ಏನಿದೆಯೋ ತಾಯಿ, ಅವ್ರನ್ನ ನಾವು ಒಂದ್ಸಲ ಜರುಗಿಸ್ಬೇಕಾಗುತ್ತೆ. ಈ ರೀತಿಯಾಗಿ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.